ಹಲೋ ಫ್ರೆಂಡ್ಸ್, ಈ ದಿನ ಕೇಸರಿ ಬಾತ್ ಮಾಡೋದು ಯಾವ ಥರ ನೋಡೋಣ ಬನ್ನಿ. ತುಪ್ಪ ಕಾಯಕ್ಕಿಟ್ಟಿದ್ದೀನಿ ಒಂದು 3-4 ದೊಡ್ಡ ಸ್ಪೂನಲ್ಲಿ. ಸ್ವಲ್ಪ ಬಾದಾಮಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಸ್ವಲ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಒಂದಿಷ್ಟು ಹಾಕ್ಕೊಳ್ಳೋಣ. ತುಪ್ಪ ಕಾದಿದೆ, ಇವಾಗ ಚೆನ್ನಾಗಿ ಕಾದಿದೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೇಸರಿ ಬಾತು. ಕೇಸರಿ ಬಾತ್ ಅಂತಾರೆ, ಕೆಲವರು ಶಿರಾ ಅಂತಾರೆ. ನೋಡಿ, ದೊಡ್ಡ ಕಪ್ಪಲ್ಲಿ ಒಂದು 1/4 kg ಸ್ವಲ್ಪ ಜಾಸ್ತಿ ಇದೆ ರವೆ ತಗೊಂಡಿದ್ದೀನಿ. ಚಿಕ್ಕ ರವೆ ತಗೊಂಡಿದ್ದೀನಿ, ಕೇಸರಿ ಬಾತ್ ರವೆ. ನೋಡಿ, ಈ ಥರ ಎಣ್ಣೆಲಿ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಚೆನ್ನಾಗಿ ಗಮ್ಮನ ತನಕ ಹುರ್ಕೊಳ್ಳೋಣ. ಈ ಥರ ಕೇಸರಿ ಬಾತ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ, ಸಂಜೆ ಸ್ನ್ಯಾಕ್ಸ್ ಟೈಪು, ಮನೇಲಿ ಏನಾದ್ರು ಫಂಕ್ಷನ್ ಇದೆ ಅಂದರೆ ಅರ್ಜೆಂಟಾಗಿ ಒಂದು 10 ನಿಮಿಷದಲ್ಲಿ ಈ ಥರ ಸ್ವೀಟ್ ಮಾಡ್ಕೊಬೋದು. ನೋಡಿ, ಒಂದು 5 ನಿಮಿಷ ಹುರ್ಕೊಳ್ಳೋಣ. ಇದನ್ನ 5 ನಿಮಿಷ ಫ್ರೈ ಆಗಿದೆ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನೀರು ಕಾಯಕ್ಕಿಟ್ಟಿದೆ ನನ್ನ ಪಕ್ಕದಲ್ಲಿ. ನೀರು ಆಗಲೇ ಕಾದಿ ಕುದ್ದಿದೆ. ತಣ್ಣೀರು ಹಾಕಿದ್ರೂ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಒಂದು 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೀರು ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ನೋಡಿ, ಚೆನ್ನಾಗಿ ಇದೊಂದು 5 ನಿಮಿಷ ನೀಟಾಗಿ ಮೀಡಿಯಂ ಫ್ಲೇವರಲ್ಲಿ ಬೇಯಿಸ್ಕೊಳ್ಳೋಣ. ಗಂಟೇನು ಆಗಲ್ಲ, ಇದು ಚೆನ್ನಾಗಿ ಫ್ರೈ ಆಗಿದೆ. ಗಂಟು ಕೂಡ ಆಗಲ್ಲ, ಇದು ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ನೋಡಿ, ನೀರು ಎಷ್ಟು ಕಡಿಮೆ ಆಗುತ್ತೆ ಕಂಡ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ತೆಳು ಇದ್ರೆ ಚೆನ್ನಾಗಿರುತ್ತೆ ಕೇಸರಿ ಬಾತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಕಲರ್ ಕೂಡ ತುಪ್ಪ ಹಾಕಿದ್ರಿಂದ ಕಲರ್ ಸಖತ್ತಾಗಿ ಬರುತ್ತೆ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕಿ ಕೂಡ ಮಾಡ್ಬೋದು. ತುಪ್ಪ ಸ್ವಲ್ಪ ಇದ್ದರೆ ತುಪ್ಪ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಮಾಡ್ಬೋದು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ನಾನು. ನೀರು ಸ್ವಲ್ಪ ಕಡಿಮೆ ಆಗೋ ಥರ ಕಾಣಿಸ್ತಾ ಇದೆ. ಮೀಡಿಯಂ ಫ್ಲೇವರಲ್ಲಿ ಒಂದು 2 ಮಿನಿಟ್ಸ್ ಬೇಯಲಿ ಇದು ನೀಟಾಗಿ. ನೋಡಿ, 3-4 ನಿಮಿಷ ಆಗಿದೆ. ಇದು ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು 1 ಕಪ್ ರವೆಗೆ 3 ಲೋಟ ನೀರಿಗೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇದು 3/4 ಕಪ್ಪು ಸಕ್ಕರೆ ಇದೆ. ರವೆ ಯಾವುದ್ರಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ. ಆದ್ರೂ ಕೂಡ ನಾನು 1 ಕಪ್ಪು ಸಕ್ಕರೆನೇ ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಪೌಡ್ರ್ ಹಾಕೊಳ್ಳೋಣ. ಒಂದು ಚಿಟಿಕೆ. ಆರೆಂಜ್ ಹಾಕ್ತಾಯಿಲ್ಲ ನಾನು, ಕೇಸರಿ ಹಾಕ್ತಾಯಿಲ್ಲ. ನೋಡಿ, ಇದು ಒಂದು 5 ಮಿನಿಟ್ಸು ನೀಟಾಗಿ ಇದರಲ್ಲಿ ಬೇಯಬೇಕು ರವೆ ಜೊತೆಗೆ. ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಯಾಕೆಂದರೆ ಕೆಲವರು ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ತೆಗೆದಿಟ್ಟು ಆಮೇಲೆ ಹಾಕ್ತಾರೆ. ನಾನು ತೆಗೆದಿಟ್ಟಿಲ್ಲ. ಅದರಲ್ಲೇ ಬೆಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದರಲ್ಲೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಾಯಿದೆ. 10 ನಿಮಿಷದಲ್ಲಿ ಈ ಥರ ಮಾಡ್ಕೋಬೋದು ಮನೇಲಿ. ಬಿಸಿನೀರು ಕಾಯಿಸಿಟ್ಕೊಂಡ್ರಂತೂ 10 ನಿಮಿಷ ಸಾಕು. ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ರೆಡಿ ಆಗುತ್ತೆ. ಇದು ಸಕ್ಕರೆ ಹಾಕಿರೋದ್ರಿಂದ ಕೋಲ್ಡ್ ಅನ್ನೋರೆಲ್ಲ ಬೇಗ ಇದನ್ನು ಇಳ್ಸಕ್ಕೆ ಹೋಗಬಾರ್ದು. ನೀಟಾಗಿ ಒಂದು 5-10 ನಿಮಿಷ ಕೂಡ ನೀಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಕೋಲ್ಡ್ ಆಗುತ್ತೆ ಅಂತ ಅನ್ನೋರು ಈ ಥರ ನೀಟಾಗಿ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಕೊಳ್ಳೋ ತನಕ. ತುಪ್ಪನೂ ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು. ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. 4 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಬೆಂದ್ಕೊಂಡು ಚೆನ್ನಾಗಿರುತ್ತೆ. ಕಡಿಮೆ ಇದೆ, ಹಾಗಾಗಿ ಇನ್ನೂ ಒಂದು ಅರ್ಧ ಕಪ್ಪು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಂಟರೆಲ್ಲ ಬಂದಾಗ ಅರ್ಜೆಂಟಾಗಿ ಏನು ಸ್ವೀಟ್ ಇಲ್ಲ ಮನೇಲಿ ಅಂದರೆ ಈ ಥರ 5-10 ನಿಮಿಷ, 5-10 ನಿಮಿಷದಲ್ಲಿ ಈ ಥರ ಕೇಸರಿ ಬಾತ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ. ಪೈನಾಪಲ್ ಹಾಕಿ ಮಾಡ್ತಾರೆ, ನಾನು ಪೈನಾಪಲ್ ಹಾಕ್ತಾಯಿಲ್ಲ. ಪೈನಾಪಲ್ ಹಾಕಿ ಮಾಡೋದು ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ, ಕೇಸರಿ ಬಾತ್ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಬಂದಿದೆ. ಕಲರ್ಫುಲ್ಲಾಗಿದೆ ಕೇಸರಿ ಬಾತು. ಆಗಿದೆ ಒಂದು 5 ನಿಮಿಷ ಚೆನ್ನಾಗಿದೆ. ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಕಲರ್ಫುಲ್ಲಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ನೋಡಿ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ಸರ್ವ್ ಮಾಡೋಣ ಬನ್ನಿ. ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸರ್ವ್ ಮಾಡೋಣ. 10 ನಿಮಿಷದಲ್ಲಿ ಮಾಡುವ ಕೇಸರಿ ಬಾತ್. ಕೇಸರಿ ಬಾತ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿ. ಅರ್ಜೆಂಟಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕೇಸರಿ ಬಾತ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.